JW ಕ್ವಶನ್ ಇದೇ 2024 ಕೇಳಿದ್ರಿ. ಸೊ 2024 ಇಲ್ಲಿ ಆಪ್ಷನ್ಸ್ ಒಂದು ಬರ್ದಿಲ್ಲ. ಸೊ ಆಪ್ಷನ್ಸ್ ಏನೇನದಾವ ಅಂದ್ರೆ G/3, G/2 ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದ್ರೆ G/4. ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನೈತಿ ಅಂದ್ರೆ all the surfaces are as shown in figure ಐತಿ and they are assumed to be frictionless pulleys and strings are light. Find the acceleration of the block of the mass 2 kg. ಸೊ ಏನಪ್ಪ ಅಂದ್ರೆ ಡೈಗ್ರಾಮ್ ಈ ರೀತಿ ಅದ. ಸೊ ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ನಮಗೆ ಎಕ್ಸಲರೇಷನ್ ಅನ್ನು ಕ್ಯಾಲ್ಕುಲೇಷನ್ಸ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಎಕ್ಸಲೇಷನ್ ಆಫ್ ದಿಸ್ 2 kg ಬ್ಲಾಕ್. ಸೊ ಇದು 2 kg ಆಫ್ ದ ಬ್ಲಾಕನ್ನು A1 ಅಂತ ತಗೋತೀನಿ. ಸೊ ಈಗ ಇಲ್ಲೇನಪ್ಪ ಅಂದ್ರೆ ಅಷ್ಟು ಕಡೆ ಇದೊಂದು ಸ್ಟ್ರಿಂಗ್ ಕನೆಕ್ಷನ್ ಐತಲ್ಲ. ಸೊ ಇಲ್ಲಿ ಏನು ಟೆನ್ಷನ್ ಟಿ ಡೆವಲಪ್ಮೆಂಟ್ ಆಕೈತಿ. ಸೊ ಸೇಮ್ ಟೆನ್ಷನ್ ಏನಪ್ಪ ಅಂತಂದ್ರೆ ಇಲ್ಲೂ ಡೆವಲಪ್ಮೆಂಟ್ ಆಗೋದು ರೀ, ಇಲ್ಲೂ ಸೇಮ್ ಡೆವಲಪ್ಮೆಂಟ್ ಆಗೋದು. ಯಾಕಂದ್ರೆ ಸ್ಟ್ರಿಂಗದ್ದು ಲೆಂತ್ ಸೇಮ್ ಐತಿ. ಅಂದ್ರೆ ಎಲ್ಲ ಕಡೆನೂ ಒಂದು ಸ್ಟ್ರಿಂಗ್ ಕನೆಕ್ಷನ್ ಐತಿ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಒಂದು 4 kg ಏನು ಕನೆಕ್ಷನ್ಸ್ ಮಾಡ್ಯಾರಲ್ರಿ, ಇಲ್ಲಿ ಇನ್ನೊಂದು ಟೆನ್ಷನ್ ಐತಿ. ಸೊ ಈ ಟೆನ್ಷನದ್ದು ವ್ಯಾಲ್ಯೂ ಏನಪ್ಪ ಅಂತಂದ್ರೆ ಇದನ್ನು ಟೆನ್ಷನ್ನ ಏನಂತ ತಗೋತೀನಿ ಅಂದ್ರೆ ಸೊ ಇವೆರಡು 2T ಅಂತ ಬರೀತೀನಿ ರೀ. ಸೊ ಯಾಕಂದ್ರೆ ಈ ಕಡೆನೂ ಒಂದು ಟೆನ್ಷನ್ ಡೆವಲಪ್ಮೆಂಟ್ ಆಗೈತಿ, ಈ ಕಡೆನೂ ಒಂದು ಟೆನ್ಷನ್ ಡೆವಲಪ್ಮೆಂಟ್ ಆಗೈತಿ. ಸೊ ಇವೆರಡೂ ಕೂಡ ಮೇಲೆ ಅದನ್ನು ಲಿಫ್ಟ್ ಮಾಡತ್ತವ. ಸೊ ಅದ್ರ ಸಲುವಾಗಿ ಅದೇನಪ್ಪ ಅಂತಂದ್ರೆ 2T ಬರ್ತೈತಿ. ಸೊ ಈಗ ಎಕ್ಸಲರೇಷನ್ ಆಫ್ ದ ಬ್ಲಾಕ್ A1 ಇದನ್ನು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾ. ಇಲ್ಲೇನಪ್ಪ ಅಂದರೆ ಇನ್ನೊಂದು ಬ್ಲಾಕ್ ಅದ ರೀ, ಅದು 4 kg ಅದ. ಸೊ ಈಗ ಇದರದ್ದು ಎಕ್ಸಲರೇಷನ್ ಚೇಂಜ್ ಆಗೋದು ಇದು A2 ಅಂತ ತಗೋತೀನಿ. ಸೊ ಇದರ ಎಕ್ಸಲರೇಷನ್ ಡೌನ್ವರ್ಡ್ ಡೈರೆಕ್ಷನಿಗೆ ಬರೋದು ರೀ, ಯಾಕಂದರೆ ಇದು ಸ್ಟ್ರಿಂಗ್ ಇಲ್ಲಿ ಬೇರೆದನ್ನ ಕನೆಕ್ಷನ್ ಅದ. ಸೊ ಇದರದ್ದು ಡೌನ್ವರ್ಡ್ ಡೈರೆಕ್ಷನಿಗೆ ಆ್ಯಕ್ಟ್ ಆಗೋದು. ಇಲ್ಲಿ ಏನಪ್ಪ ಅಂತಂದ್ರೆ ಇದು ಎಕ್ಸಲರೇಷನ್ ಇಲ್ಲಿ ಅಪ್ವರ್ಡ್ ಡೈರೆಕ್ಷನಿಗೆ ಇದಿಲ್ಲಿ ಹೋಗೋದು ರೀ. ಸೊ ಇಲ್ಲಿ ಎಕ್ಸಲರೇಷನ್ ಆಗಾಕತ್ತೈತಲ್ಲ, ಇಲ್ಲಿ ಟೆನ್ಷನ್ ಎಷ್ಟೈತ್ರಿ ಅಂದರೆ ಇಲ್ಲಿ T ಐತಿ. ಇಲ್ಲಿ ಎಕ್ಸಲರೇಷನ್ ಏನು ಪ್ರೊಡ್ಯೂಸ್ ಆಗ್ತೈತಲ್ಲ, ಇಲ್ಲಿ ಏನೈತಪ್ಪ ಅಂದರೆ ಟೆನ್ಷನ್ 2T ಐತಿ. ಸೊ ಈಗ ನಮಗೇನಂದ್ರೆ ಎಕ್ಸಲೇಷನ್ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಸೊ ಇಲ್ಲೇನಪ್ಪ ಅಂದ್ರೆ ಸಮೇಷನ್ ಆಫ್ T ಇಂಟು A = 0 ತೊಗೋಬೇಕು ರೀ. ಅಂದ್ರೆ ಏನು ಸ್ಟ್ರಿಂಗ್ದೊಳಗೆ ಟೆನ್ಷನ್ ಡೆವಲಪ್ಮೆಂಟ್ ಆಗಿರ್ತೈತಿ ಅದರದ್ದು ಎಕ್ಸಲರೇಷನದಲ್ಲೇ ಪ್ರಾಡಕ್ಟ್ = ಏನಪ್ಪ ಅಂತಂದ್ರೆ 0 ಇರ್ತೈತಿ. ಸೊ ಅದ್ರ ಪ್ರಕಾರ ನಾ ಅಪ್ಲೈ ಮಾಡಿದ್ರೆ ಈ 2 kg ಬ್ಲಾಕದ್ದು ಟೆನ್ಷನ್ ಏನಂತ ತೊಗೊಳತ್ತೀನಿ ಅಂದ್ರೆ T ಅಂತ ಐತಿ, T ತೊಗೊಂಡೇನಿ ರೀ. ಅದರದ್ದು ಎಕ್ಸಲರೇಷನ್ A1 ಐತಿ. ಪ್ಲಸ್ ಇನ್ನು ನೆಕ್ಸ್ಟ್ ಟೆನ್ಷನ್ ಎಲ್ಲಿ ಡೆವಲಪ್ಮೆಂಟ್ ಆಗ್ತೈತಿ, ಎಕ್ಸಲರೇಷನ್ ಎಲ್ಲಿ ಡೆವಲಪ್ಮೆಂಟ್ ಆಗ್ತೈತಿ ಅಂದ್ರೆ ಇಲ್ಲಿ 4 kg ಆಫ್ ದ ಬ್ಲಾಕಿಗೆ ರೀ. ಸೊ ಇದು 4 kg ಆಫ್ ದ ಬ್ಲಾಕಿಗೆ ಟೆನ್ಷನ್ ಏನು ಡೆವಲಪ್ಮೆಂಟ್ ಆಗ್ತೈತಲ್ಲ ಆ ಟೆನ್ಷನ್ ಏನೈತಿ ಅಂದ್ರೆ 2T ಐತ್ರಿ. ಆಮೇಲೆ ಅದರದ್ದು ಎಕ್ಸಲೇಷನ್ ಏನೈತಿ ಅಂದ್ರೆ A2 ಐತಿ. ಸೊ ದಟ್ ಈಸ್ = 0. ಸೊ ಸಮೇಷನ್ ಆಫ್ ಟೆನ್ಷನ್ ಇಂಟು ಎಕ್ಸಲರೇಷನ್ = 0. ಸೊ ಇಲ್ಲಿ ಒಟ್ಟು ಎರಡು ಎಕ್ಸಲರೇಷನ್ ಆಗ್ತಾವೆ. ಒಂದು ಕಡೆ ಟೆನ್ಷನ್ T1 ಐತ್ರಿ, ಇನ್ನೊಂದು ಕಡೆ ಟೆನ್ಷನ್ 2T ಐತಿ. ಸೊ ಈಗ ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿದ್ರೆ TA1 = -2TA2 ಬಂದ್ರಿ. ಸೊ T ಏನಾಯ್ತಂದ್ರೆ ಕ್ಯಾನ್ಸಲ್ ಆಯ್ತು. ಸೊ ಈಗ ನನಗೆ ಏನು ಬಂತಪ್ಪ ಅಂದ್ರೆ A1 = ಏನಪ್ಪ ಅಂದ್ರೆ 2 times A2 ಬಂತ್ರಿ. ಸೊ ಇದು ಮೈನಸ್ ಸೈನ್ ಎರಡು ಅಪೋಸಿಟ್ ಅದಾವ. ಸೊ ಈಗ ಮೈನಸ್ ಸೈನ್ ಏನು ಕನ್ಸಿಡರೇಷನ್ ಮಾಡೋದು ಬೇಡ್ರಿ. ಈಗ ಏನಪ್ಪ ಅಂದ್ರೆ A1 = ನಾ ಏನಪ್ಪ ಅಂದ್ರೆ 2A2 ಅಂತ ಬರಿತೇನೆ. ಈಗ A2 ವ್ಯಾಲ್ಯೂವರ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕು ರೀ, ಎಷ್ಟು A2 ವ್ಯಾಲ್ಯೂ ಐತಿ ಅಂತ ಹೇಳ್ತಂತ ಅನ್ನೋದು. ಇಲ್ಲಿ ನೋಡ್ರಿ, ಈಗ ಈ 2 kg ಬ್ಲಾಕಿಗೆ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗೋದಂದ್ರೆ ಏನಪ್ಪ ಅಂತಂದ್ರೆ ಕೆಳಗೆ ಇಲ್ಲಿ ಆ್ಯಕ್ಟ್ ಆಗೋದು mg sin 30 ಡಿಗ್ರಿ ರೀ. ಹೌದು. ಸೊ ಇದನ್ನು ಏನು ಬರಿತೀನಿ ಅಂದ್ರೆ ಈಗ ಇದು ಮ್ಯಾಲೆ ಹೊಂಟೈತಿ ಅಂದ್ರೆ ಐ ಕ್ಯಾನ್ ರೈಟ್ ಟೆನ್ಷನ್ T ಮೈನಸ್ mg sin 30 = ಏನಪ್ಪ ಅಂದ್ರೆ ಎಕ್ಸಲರೇಷನ್ ಆಫ್ ದಿಸ್ ಬ್ಲಾಕ್. ಸೊ MA1 ಅಂತ ಬರಿತೇನೆ. ಸೊ ಈಗ ಇದನ್ನು ಸಾಲ್ವ್ ಮಾಡಿದ್ರೆ T ಹಂಗೆ ಬರಿತೇನೆ ರೀ, mg sin 30, m ವ್ಯಾಲ್ಯೂ 2, g ಅಂದರೆ 10. ಸಿ ಇಲ್ಲಿ ಫೈನಲ್ ಆನ್ಸರ್ G ಎಷ್ಟೈತಿ, ನಾವೇನು ಸಬ್ಸ್ಟಿಟ್ಯೂಷನ್ ಮಾಡೋದು ಬೇಡ, ಇದನ್ನು ಆ್ಯಸ್ ಇಟ್ ಇಸ್ G ಅಂತಲೇ ಇಡ್ತೇನೆ. ಸೊ G sin 30 ವ್ಯಾಲ್ಯೂ 1/2. ಸೊ ಇದು 2A1 ಆಯಿತು.
ಸೊ ಅಂದ್ರೆ 2 ಕ್ಯಾನ್ಸಲ್ ಆಯ್ತು ರೀ. ಟಿ ಮೈನಸ್ ಜಿ ಈಸ್ ಈಕ್ವಲ್ ಟು ಏನು ಬಂತಪ್ಪ ಅಂದ್ರೆ 2a1 ಬಂತಿಲ್ಲ. ಸೊ ದಿಸ್ ಈಸ್ ಇದಕ್ಕೆ ಇಕ್ವೇಷನ್ ನಂಬರ್ 1 ಅಂತ ಕೊಡ್ತೇನೆ. ಇನ್ನು ನೆಕ್ಸ್ಟ್ ಇಲ್ಲಿ ಏನೈತಿ ಅಂದ್ರೆ ಇಕ್ವೇಷನ್ ನಂಬರ್ 2 ಇದನ್ನು ತೊಗೊಳ್ತೀನಿ. ಇಲ್ಲಿ ಏನಪ್ಪ ಅಂದ್ರೆ ಡೌನ್ವರ್ಡ್ ಡೈರೆಕ್ಷನ್ಗೆ ಎಕ್ಸಲ್ರೇಷನ್ ಆಗ್ತೈತಿ. ಸೊ ಇಲ್ಲೇನು ಡೌನ್ವರ್ಡ್ ಡೈರೆಕ್ಷನ್ಗೆ ಎಕ್ಸಲ್ರೇಷನ್ ಆಗ್ತೈತಲ್ಲ ಅದನ್ನು ಹೆಂಗೆ ಬರಿತೇನೆ ಅಂತಂದ್ರೆ ಎಮ್ ಜಿ ಮೈನಸ್ 2t ಈಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಎಮ್ ಇಂಟು a2 ಮಾಡ್ತೀನಿ, ಎಕ್ಸಲೇಷನ್ ಆಫ್ ದ ಸೆಕೆಂಡ್ ಆಬ್ಜೆಕ್ಟ್. ಸೊ ಇಲ್ಲಿ ಮಾಸ್ ಎಷ್ಟದ ಅಂದ್ರೆ 4 kg ಅದ, 4g ಬರಿತೀನಿ ಮೈನಸ್ 2t ಇದು 4a2. ಸೊ 4g ಇಲ್ಲಿ ಎಲ್ಲ ಕಡೆ ಇಲ್ಲಿ 2 ಅದಲ್ಲ, ಇಲ್ಲಿ ಏನು ಕ್ಯಾನ್ಸಲ್ ಮಾಡ್ತೀನಿ, 2g ಬಂತ್ರಿ, ಇದು ಮೈನಸ್ ಟಿ ಆಯ್ತು, ಇದೇನಪ್ಪ ಅಂತಂದ್ರೆ 2a2. ಸೊ a2 ಇದ್ದಲ್ಲಿ ಏನು ಬರಿತೀನಿ ಅಂದ್ರೆ ಈಗ ನಂಗೆ a1 ಬೇಕಲ್ಲ. ಸೊ a1 ಬೇಕಂದ್ರೆ ಇದನ್ನು a1/2 ಬರಿತೀನಿ, a2 ಅಂದರೆ a1/2 ಬರಿತೀನಿ, ಇಲ್ಲಿ ಬರ್ತೈತೆ ನೋಡ್ರಿ. ಸೊ ಇದು 2 ಈ ಕಡೆ ಬಂತಂದ್ರೆ a1/2 ಈಸ್ ಈಕ್ವಲ್ ಟು a2 ಬಂತು. ಸೊ 2 ಕ್ಯಾನ್ಸಲ್ ಆಯ್ತು ರೀ, ಸಾರಿ ಓಕೆ 2 ಕ್ಯಾನ್ಸಲ್ ಆಯಿತು, a1 ಬಂತು. ಸೊ ಇಲ್ಲಿ 2g ಮೈನಸ್ ಟಿ ಈಸ್ ಈಕ್ವಲ್ ಟು a1 ಬಂತು. ಈಗ ಇವೆರಡೂ ಏನಪ್ಪ ಅಂದ್ರೆ ಸೈಮಲ್ಟೇನಿಯಸ್ ಇಕ್ವೇಷನ್ದಾಗ ಹಾಕ್ತೀನಿ. ಸೊ ಇದು ಇಕ್ವೇಷನ್ ನಂಬರ್ 2 ಅಂತ ತೊಗೊತೀನಿ. ತೊಗೊಂಡ್ರೆ ದ ಫಸ್ಟ್ ಇಕ್ವೇಷನ್ ಟಿ ಮೈನಸ್ ಜಿ ಈಸ್ ಈಕ್ವಲ್ ಟು 2a1 ಅದ. ಇಲ್ಲಿ ಏನಪ್ಪ ಅಂದ್ರೆ ಮೈನಸ್ ಟಿ ಪ್ಲಸ್ 2g ಈಸ್ ಈಕ್ವಲ್ ಟು a1 ಅದ ರೀ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಟಿ ಗೆಟ್ ಕ್ಯಾನ್ಸಲ್ ಆಯ್ತು ರೀ. ಈ ಮೈನಸ್ ಜಿದೊಳಗೆ ಪ್ಲಸ್ 2g ಹೋಯ್ತು ಅಂತಂದ್ರೆ ಪ್ಲಸ್ ಜಿ ಬಂತು. 2a1ದೊಳಗೆ a1 ಹೋಯ್ತು ಅಂತಂದ್ರೆ a1 ಬಂತು ರೀ. ಸೊ ಎಕ್ಸಲರೇಷನ್ ಎಷ್ಟು ಬರತೈತಿ ಅಂತಂದ್ರೆ ಜಿ ಬರತೈತಿ ರೀ. ಇದು ಆನ್ಸರ. ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಐತಿ, ಏನಪ್ಪ ಅಂದ್ರೆ ಇದು 2a1 ಪ್ಲಸ್ ಇದು a1 ಅಂದರೆ 3a1 ಆಯ್ತು. ಸೊ ಅಂತಂದ್ರೆ ಜಿ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು a1. ನಾ ಇಲ್ಲಿ ಆಗಡೆ ಏನು ಮಿಸ್ಟೇಕ್ ಮಾಡಿದ್ದೆ ಅಂದ್ರೆ ಇದೆರಡು ಕ್ಯಾನ್ಸಲ್ ಆಗಿತ್ತು, ಇದು ಜಿ ಬಂತು ರೀ. ಇದನ್ನ ಏನು ಮಾಡಿದ್ದೆ ಅಂದ್ರೆ 2a1 ಮೈನಸ್ a1 ಅಂತ ಬರ್ತೈತಿ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಸೈನ್ ಪ್ಲಸ್ ಐತಿ, ಅದಕ್ಕೆ ಇದು 3a1 ಆಯ್ತು. ಸೊ ಇದು 3a1 ಅಂತಂದ್ರೆ a1 ಈಸ್ ಈಕ್ವಲ್ ಟು g/3. ಸೊ ಆಪ್ಷನ್ ಏನಪ್ಪ ಅಂತಂದ್ರೆ ಬಿ ಆಪ್ಷನ್. ಇಲ್ಲೇನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ಎಕ್ಸಲರೇಷನ್ ಆಫ್ ದ ಬ್ಲಾಕ್ ಇಲ್ಲೇನಾಗ್ತೈತಿ ಅಂದ್ರೆ ಈ ಆಬ್ಜೆಕ್ಟ್ ಅಪ್ವರ್ಡ್ ಡೈರೆಕ್ಷನಿಗೆ ಹೊಂಟೈತಿ ರೀ. ಇಲ್ಲಿ ಏನಪ್ಪ ಅಂದ್ರೆ ಈ ಆಬ್ಜೆಕ್ಟ್ ಡೌನ್ವರ್ಡ್ ಡೈರೆಕ್ಷನಿಗೆ ಬರತೈತಿ ರೀ. ಸೊ ಅದರ ಸಲುವಾಗಿ ಎರಡರದ್ದು ಎಕ್ಸಲರೇಷನ್ ಏನಪ್ಪ ಅಂತಂದ್ರೆ, ಮತ್ತು ಇದೇನಪ್ಪ ಅಂದ್ರೆ ಒಂದೇ ಸ್ಟ್ರಿಂಗದಲ್ಲೇ ಕನೆಕ್ಷನ್ಸ್ ಇಲ್ಲ. ಸೊ ಇಲ್ಲೇನಪ್ಪ ಅಂದರೆ ಎರಡು ಸ್ಟ್ರಿಂಗ್ಸ್, ಇಲ್ಲೊಂದು ಡಿಫ್ರೆಂಟ್ ಸ್ಟ್ರಿಂಗ್ ಬಂತು ರೀ, ಇದು ಡಿಫ್ರೆಂಟ್ ಸ್ಟ್ರಿಂಗ್ ಬಂತು. ಸೊ ಹಾಗಾಗಿ ಇಲ್ಲಿ ಎಕ್ಸಲರೇಷನ್ ಏನಪ್ಪ ಅಂದ್ರೆ ಎರಡು ಆಬ್ಜೆಕ್ಟಿದ್ದು ಸಪ್ರೇಟ್ ಅದಾವೆ. ಓಕೆ, ಥ್ಯಾಂಕ್ ಯು.